ಒಂದು ಹಿಂದೂ ದೇವರನ್ನ ನಾನು ರಕ್ಷಣೆ ಮಾಡ್ತೀನಿ ಅಂತ ಒಬ್ಬ ದೇವರನ್ನು ನಂಬದ ಒಬ್ಬ ಆಷಾಢಭೂತಿ ದೇವಮಾನವ ರಕ್ಷಣೆಗೆ ನಿಂತವ್ರೆ. ಎಲ್ಲ ಗೊತ್ತು, ಆದ್ರೂ ಮಾತಾಡ್ತಾ ಇಲ್ಲ. ಅಂದ್ರೆ ಕಲ್ಲು ದೇವರುಗಳು ಮಾತಾಡಲ್ಲ. ಮನುಸ್ಮೃತಿ ಜಾರಿಗೆ ಬರುವ ಅಪಾಯ ದಲಿತರನ್ನ, ಹಿಂದುಳಿದವರನ್ನ, ಶೂದ್ರರನ್ನ ಬಲಿ ತಗೊಳ್ಳಿ ಎಲ್ಲ ಗೊತ್ತು, ಆದ್ರೂ ಮಾತಾಡ್ತಾ ಇಲ್ಲ. ಅಂದ್ರೆ ಕಲ್ಲು ದೇವರುಗಳು ಮಾತಾಡಲ್ಲ. ಮಾತುಗಳು ಶುರುವಾದವು. ಇವತ್ತು ಧರ್ಮಸ್ಥಳದ ರಿಪಬ್ಲಿಕ್ನ ವಿರುದ್ಧ ಬೆಂಗಳೂರಲ್ಲಿ ಈ ಥರದ ಒಂದು ಬೃಹತ್ ಪ್ರತಿಭಟನಾ ಸಭೆ ಆರಂಭ ಆಗಿದ್ದು ಬಹಳ ಒಳ್ಳೆಯ ಕೆಲಸ. ಬಳ್ಳಾರಿ ರಿಪಬ್ಲಿಕನ್ನ ಒಂದು ರೀತಿಯಲ್ಲಿ ಬಗ್ಗುಬಡಿಯಕ್ಕೆ ಸಾಧ್ಯ ಆಯಿತು. ನಂತರ ಹಾಸನ, ಇವತ್ತು ಹಾಸನದ ಒಬ್ಬ ದುರುಳ ಅತ್ಯಾಚಾರಿ ಜೀವಮಾನದ ಜೈಲು ಶಿಕ್ಷೆಗೆ ಗುರಿಯಾಗಿರು. ಅದು ಕಾರಣ ಆಗಿದ್ದು ಹೋರಾಟ ವಿಫಲ ಆಗಲ್ಲ ಯಾವತ್ತೂ ಕೂಡ. ಒಂದಲ್ಲ ಒಂದು ದಿವಸ ಸತ್ಯ ಹೊರಬರುತ್ತೆ. ಈಗ ಧರ್ಮಸ್ಥಳದ ರಿಪಬ್ಲಿಕ್ ನೋಡಿ ಎಷ್ಟು ವಿಚಿತ್ರ ಅಂದರೆ, ನಾವೆಲ್ಲರೂ ಧರ್ಮಸ್ಥಳ ವಿರುದ್ಧ, ಮಂಜುನಾಥನ ವಿರುದ್ಧ ಅಂತಾರೆ. ಇಲ್ಲಿವರೆಗೂ ಹೋರಾಟ ಮಾಡುವ ಹಂತದಲ್ಲಿ ಸೌಜನ್ಯ, ಪದ್ಮಲತಾ ಇವರ ಹೆಸರಲ್ಲಿ ಹೋರಾಟ ನಡೀತಾ ಇತ್ತು. ಇವತ್ತು ಧರ್ಮಸ್ಥಳದ ಹೆಸರಲ್ಲೇ ಆ ಧರ್ಮಸ್ಥಳದ ದೌರ್ಜನ್ಯದ ವಿರೋಧಿ ವೇದಿಕೆ ಆ ಹೆಸರಲ್ಲಿ ಆರಂಭ ಆಗಿದೆ. ಇದು ಅದ್ಭುತವಾದ ಬದಲಾವಣೆ, ಬೆಳವಣಿಗೆ. ನಮ್ಗೆ ಆಶ್ಚರ್ಯ ಅಂದ್ರೆ, ಒಂದು ಹಿಂದೂ ದೇವರನ್ನ ನಾನು ರಕ್ಷಣೆ ಮಾಡ್ತೀನಿ ಅಂತ ಒಬ್ಬ ದೇವರನ್ನು ನಂಬದ ಒಬ್ಬ ಆಷಾಢಭೂತಿ ದೇವಮಾನವ ರಕ್ಷಣೆಗೆ ನಿಂತವ್ರೆ. ದೇವರನ್ನು ನಂಬದ, ದೇವರಲ್ಲಿ ನಂಬಿಕೆ ಇಲ್ಲದ ಧರ್ಮದ ಒಬ್ಬ ಆಷಾಢಭೂತಿ ಇವತ್ತು ರಕ್ಷಣೆಗೆ ನಿಂತಿದ್ದಾರೆ. ಆ ವ್ಯಕ್ತಿ ಇವತ್ತಿನವರೆಗೂ ತನ್ನ ತಪ್ಪನ್ನ ಒಪ್ಕೊಳ್ಳಕ್ಕೆ ಸಿದ್ಧ ಆಗಿಲ್ಲ. ನೋಡಿ ಇಲ್ಲಿ ಎಷ್ಟು ಮಟ್ಟಿಗೆ ಅಂದ್ರೆ, ಕೊಂದವ್ರು ಯಾರು ಇದು ಪ್ರಶ್ನೆ ಎದ್ದಿರೋದು. ಈ ಹೆಸರಲ್ಲಿ ಹೋರಾಟ. ಕೊಂದವ್ರು ಯಾರು ಅಂತ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತದ 90% ಜನರಿಗೆ ಗೊತ್ತು. ಆದ್ರೆ ಆ ಮನುಷ್ಯ ನಾನು ಕೊಂದವನಲ್ಲ ಅಂತೇಳಿ ಒಪ್ಕೊಳ್ಳೋದಕ್ಕೆ ಸಿದ್ಧ ಆದ್ಮೇಲೆ ಇವತ್ತಿಗೂ ಧರ್ಮಾಧಿಕಾರಿಯಾಗಿ ಉಳಿದಿದ್ದಾರೆ. ಆಶ್ಚರ್ಯ. ನಮ್ಗೆ ಇವತ್ತಕ್ಕೂ ಆತ ಮಾತಾಡ್ತಿಲ್ಲ. ಹೋಗ್ಲಿ, ಮಂಜುನಾಥ ಆದ್ರೂ ಮಾತಾಡಬಾರ್ದ? ನಮ್ಮ ಪ್ರಶ್ನೆ ಇದು. ದೇವರು ಮಾತಾಡಬೇಕು, ಮಂಜುನಾಥ ಮಾತಾಡಬೇಕು. ಈ ಕೊಲೆಗಳೆಲ್ಲ ಕಣ್ಣಾರೆ ಕಂಡಿದ್ದಾರೆ, ಮಂಜುನಾಥ ಕಂಡಿಲ್ವಾ? ಎಲ್ಲ ಗೊತ್ತು, ಆದ್ರೂ ಮಾತಾಡ್ತಾ ಇಲ್ಲ. ಅಂದ್ರೆ ಕಲ್ಲು ದೇವರುಗಳು ಮಾತಾಡಲ್ಲ. ಈ ಸತ್ಯ ಈ ಒಬ್ಬ ನಾಸ್ತಿಕನಿಗೆ ಚೆನ್ನಾಗಿ ಗೊತ್ತು. ನಾನು ಏನ್ ಬೇಕಾದ್ರೂ ಆಟ ಆಡ್ಬೋದು. ಇದನ್ನ ಅರ್ಥ ಮಾಡಿಕೊಂಡು ತನ್ನ ಎಲ್ಲ ಆಟೋಟಗಳನ್ನ ಮುಂದುವರಿಸಿದ್ದಾರೆ. ನೋಡಿ, ಬೆಂಗಳೂರಲ್ಲಿ ಈ ಕಾರ್ಯಕ್ರಮ ಕೂಡ ನಡೆಯುತ್ತಾ ಅನ್ನುವ ಅನುಮಾನ ಇತ್ತು ನಮಗೆ. ಯಾಕೆಂದ್ರೆ ಇತ್ತೀಚೆಗೆ ಬೆಂಗಳೂರಲ್ಲಿ ಸಾಹಿತ್ಯ ಪರಿಷತ್ತಲ್ಲಿ ಒಂದು ಧರ್ಮಸ್ಥಳದ ಈ ದೌರ್ಜನ್ಯ ವಿರುದ್ಧವಾಗಿ ಒಂದು ಕಾರ್ಯಕ್ರಮ ಹಾಕೊಂಡಾಗ ನಾವೆಲ್ಲರೂ ಅತಿಥಿಗಳಿದ್ದು ರಾತ್ರೋರಾತ್ರಿ ಪೊಲೀಸರನ್ನು ಹಿಡ್ಕೊಂಡು ಪೊಲೀಸರ ಮೂಲಕ ಬೆದರಿಕೆ ಹಾಕಿ ಆ ಕಾರ್ಯಕ್ರಮವನ್ನ ರದ್ದು ಮಾಡಿದ್ರು. ಅದಕ್ಕೆ ಕಾರಣ ಯಾರು ಗೊತ್ತಾ? ಅದರ ಸಾಹಿತ್ಯ ಪರಿಷತ್ತಿನ ಒಬ್ಬ ಅಧ್ಯಕ್ಷ ಆ ಕೆಲಸ ಮಾಡೋದಕ್ಕೆ ಸಹಕಾರ ಕೊಟ್ಟ. ಅಷ್ಟು ಮಟ್ಟಿಗೆ. ಹಾಗಾಗಿ ಬಂಧುಗಳಲ್ಲಿ ಬಹಳ ಖುಷಿ ಆಗೋದು, ಬಾಲನ್ ಅವರಿದ್ದಾರೆ, ವಕೀಲರು ನಾಗರಾಜ್ ಅವರಿದ್ದಾರೆ, ಮತ್ತೆ ಪತ್ರಕರ್ತ ಗೆಳೆಯರಿದ್ದಾರೆ. ಬಹಳ ಪತ್ರಕರ್ತರು ಗೊತ್ತಲ್ಲ, ಬುಡೆ ಸಿಗದ ದಿನ ಎಷ್ಟು ದೊಡ್ಡ ಪ್ರಚಾರ ಕೊಡೋರು ಅಂದ್ರೆ, ಬುಡೆ ಸಿಕ್ಕಾಗ ಸಣ್ಣ ಪ್ರಚಾರ ಕೊಡ್ತಿದ್ರು, ಸಣ್ಣ ಪ್ರಚಾರ ಆ ಮಟ್ಟಕ್ಕೆ. ಮತ್ತೆ ನವೀನ್ ಸೂರಂಜೆ ಅನ್ನುವ ಒಬ್ಬ ಪತ್ರಕರ್ತ ಗೆಳೆಯ ಇವತ್ತು ಇದನ್ನು ಹೋರಾಟವಾಗಿ ತಗೊಂಡವರಲ್ಲ, ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿ ಮಟ್ಟಣ್ಣವರು. ಈ ತರದ ಗೆಳೆಯರು ಹೋರಾಟದಲ್ಲಿ ನಿರಂತರತೆಯನ್ನ ಕಾಪಾಡ್ಕೊಂಡವ್ರೆ.
ಇವತ್ತು ದಯವಿಟ್ಟು ನೀವು ನಾವು ಎಲ್ಲ ಎಚ್ಚರ ವಹಿಸ್ಬೇಕು. ಎಲ್ಲ ಸಂದರ್ಭದಲ್ಲೂ ಬಾಲನ್ ಅವರು ಮತ್ತೆ ನಾಗರಾಜ್ ಅವರ ಇವರೆಲ್ಲರ ಸಂಪರ್ಕದಲ್ಲಿರ್ಬೇಕು. ಯಾಕೆಂದ್ರೆ ಬೆಂಗಳೂರು ಇವತ್ತು ಈ ಧರ್ಮಸ್ಥಳ ವಿರೋಧಿ ದೌರ್ಜನ್ಯ ವಿರೋಧಿ ಒಕ್ಕೂಟ ಅಲ್ಲಿಗೆ ಮುಕ್ತಾಯ ಆಗೋದು ಬೇಡ. ನಾವೆಲ್ಲರೂ ನಿರಂತರವಾಗಿ ನ್ಯಾಯ ಸಿಗೋವರೆಗೂ, ಯಾಕೆಂದ್ರೆ ಒಂದೊಂದೇ ನ್ಯಾಯ ಸಿಗ್ತಾವೆ, ಒಂದೊಂದೇ ಜಿಲ್ಲೆಗಳನ್ನ ನಾವು ಹತೋಟಿಗೆ ತಗೊಳಕ್ಕೆ ಸಾಧ್ಯ ಆಗ್ತಿದೆ. ಬಳ್ಳಾರಿ ತಗೊಂಡಿದೀವಿ, ಹಾಸನ ತಗೊಂಡಿದೀವಿ. ಇವತ್ತು ಹಾಸನ ಒಳ್ಳೆ ಒಳ್ಳೆ ಡೆಮಾಕ್ರೆಟಿಕ್ ಜಿಲ್ಲೆ ಆಗಿದೆ, ಬಹಳ ಒಳ್ಳೆ ಬೆಳವಣಿಗೆ. ಇದು ದಕ್ಷಿಣ ಕನ್ನಡದಲ್ಲೂ ಆಗ್ಬೇಕು. ಆಗುವ ಕೆಲಸಕ್ಕೆ ನಾವೆಲ್ಲರೂ ಶಪಥ ಮಾಡಿದಂತ ರೀತಿಯಲ್ಲಿ ಹೋರಾಟವನ್ನ ಮುಂದಕ್ಕೆ ತಗೊಂಡು ಹೋಗೋಣ. ಯಾರು ಹೆದರ್ಬೇಕಾಗಿಲ್ಲ. ಸರ್ಕಾರಕ್ಕೆ ಸ್ವಲ್ಪ ಅದು ಧೈರ್ಯ ಮಾಡಬೇಕು. ಸರ್ಕಾರ ಈ ದೇವಮಾನವರನ್ನ, ಈ ಆಷಾಢಭೂತಿಗಳನ್ನ, ದೇವರನ್ನ ರಕ್ಷಣೆ ಮಾಡೋದಕ್ಕೆ ಇದ್ದಾರೆ ಅನ್ನುವ ಈ ಅಪನಂಬಿಕೆಯನ್ನ ದಯವಿಟ್ಟು ಬಿಟ್ಟು SITಯನ್ನ ಇನ್ನಷ್ಟು ಬಲಪಡಿಸಿ. SIT ಬಲಪಡಬೇಕು. ಅದು ಬಲಪಟ್ಟಷ್ಟು ಹಲವಾರು ಸಂಗತಿಗಳು ಈಚೆ ಬರ್ತಾವೆ. ಈಗ ಆ ದೇವಮಾನವನ ಬುಡುಕ್ಕೆ ಬಂದಿದೆ, ಬೆಂಕಿ ಬುಡುಕ್ಕೆ ಬಂದಿದೆ. ಇದು ಬಹಳ ಬೇಗ ತೀರ್ಮಾನ ಆಗುವ ಹಂತದಲ್ಲಿ ಇದ್ರೂ ಕೂಡ ಈ ಪ್ರಭಾವದಿಂದಾಗಿ ಅವರೆಲ್ಲರೂ ಬದುಕ್ತಾವ್ರೆ. ಯಾಕೆಂದ್ರೆ ಈ ದೇಶ ಆಳುವ ವ್ಯಕ್ತಿ, ಈ ದೇಶ ಆಳ್ತಿರುವ ವ್ಯಕ್ತಿ ರಕ್ಷಣೆಗಿದ್ದಾರೆ. ಹಾಗಾಗಿ ರಾಜ್ಯಸಭೆಗೆ ಹೋಗ್ತವ್ರೆ. ಪದ್ಮ ವಿಭೂಷಣ ಬಂದಿದೆ. ಬಹಳ ಸಂಕಟ ಆಗ್ತಿತ್ತು, ಬಹಳ ಸಂಕಟ. ಒಂದು ಕಾಲದಲ್ಲಿ ಕರ್ನಾಟಕ ರತ್ನ ಕೊಟ್ಟರು ನಮ್ಮ ಹೇಡಿ ಸರ್ಕಾರಗಳು. ಕರ್ನಾಟಕ ರತ್ನ ಯಾವ ಪುರುಷಾರ್ಥಕ್ಕೆ? ಕರ್ನಾಟಕ ರತ್ನ, ಪದ್ಮ ವಿಭೂಷಣ, ಈ ಗೋಸುಂಬೆಗಳನ್ನ ಕಟ್ಟಿಕೊಂಡು ಆಗ್ಲೇ ನಮ್ಮ ಉದ್ಘಾಟನೆ ಮಾಡಿದ ನಮ್ಮ ನಾಯಕಿ ಧೀಮಂತ ನಾಯಕಿ ಹೇಳಿದ್ರಲ್ಲ, ಮನುಸ್ಮೃತಿ ಜಾರಿಗೆ ಬರುವ ಅಪಾಯ, ದಲಿತರನ್ನ, ಹಿಂದುಳಿದವರನ್ನ, ಶೂದ್ರರನ್ನ ಬಲಿ ತಗೊಳ್ಳುವ ಕಾಲ ಹತ್ರ ಬರುವ ಸಂಭವ ಇದೆ.